ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಇಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ದಾಸರಹಳ್ಳಿ ಹಾಗೂ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 80 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ದಾಸರಹಳ್ಳಿ ಗ್ರಾಮದ ಕೆಂಚರಾಯ ದೇವಸ್ಥಾನದ ರಸ್ತೆ ಅಭಿವೃದ್ಧಿಗೆ 20 ಲಕ್ಷ ರು, ಮಲ್ಲೇನಹಳ್ಳಿ ದೇವಾಲಯ ರಸ್ತೆಯ ಮೋರಿ ನಿರ್ಮಾಣ ಹಾಗೂ ರಸ್ತೆ ಅಭಿವೃದ್ಧಿಗೆ 20 ಲಕ್ಷ ರು, ಭಕ್ತರಹಳ್ಳಿ ಹರಿಜನ ಕಾಲೋನಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ 40 ಲಕ್ಷ ರು ಸೇರಿದಂತೆ 80 ಲಕ್ಷ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿಗೂ ಬದ್ಧವಾಗಿದೆ. ನಮ್ಮ ಸರ್ಕಾರವನ್ನ ಟೀಕಿಸುವವರಿಗೆ ನಾವು ಅಭಿವೃದ್ಧಿಯ ಮೂಲಕ ಉತ್ತರ ಕೊಡುತ್ತೇವೆ. ಈಗಾಗಲೇ ಕ್ಷೇತ್ರದ 90% ರಸ್ತೆಗಳು ನವೀಕರಣವನ್ನ ಕಂಡಿದ್ದು, ಮುಂದಿನ ದಿನಗಳಲ್ಲಿ 100% ಕಾರ್ಯಗಳನ್ನ ಮಾಡೋದಾಗಿ ತಿಳಿಸಿದ್ರು. ಬಾಕ್ಸ್ ಮಾಡ್ತಾ ಇದೀವಿ, ಮತ್ತೆ ಹಂತ ಮಾಡ್ತೀವಿ. ನಮ್ಮ ಸರ್ಕಾರ ಈಗ ಗ್ಯಾರಂಟಿನೂ ಕೊಡ್ತಾ ಇದೆ. ಎಲ್ಲರಿಗೂ 2,000 ಬರ್ತಾ ಇಲ್ವ? ನಮ್ಮ 2 ತಿಂಗಳಿಂದ ಬಂದಿಲ್ಲ ಅಷ್ಟೇ, ಬರ್ತಾ ಇದೆ. ಅಕ್ಕಿ 10 ಕೆಜಿ ಆಯ್ತು, 10 ಕೆಜಿ ಅಕ್ಕಿ ಕೊಡ್ತಾ ಇಲ್ವಾ? ಯಾರಿಗಾರ ತೊಂದರೆ ಆಯ್ತಾ? ಕರೆಂಟ್ ಬಿಲ್ ಬರ್ತಾ ಇಲ್ಲ. ಇಷ್ಟು ನಡುವೆ ಇಷ್ಟಕ್ಕೆಲ್ಲ 57,000 ಕೋಟಿ ಹೋಗುತ್ತೆ ಒಂದು ವರ್ಷಕ್ಕೆ. ಹಂಗಾಗಿ ಅದ್ರೊಳಗಡೆ ವಿಶೇಷ ಅಂದ್ರೆ ಚರಂಡಿ ರಸ್ತೆ ಮಾಡ್ತಾ ಇದೀವಿ. ಸಮುದಾಯ ಭವನಕ್ಕೂ ನೆಕ್ಸ್ಟ್ ದುಡ್ಡು ಬಂದೇ ಹೇಳ್ತಿದ್ದೀರಿ. ಅದಕ್ಕೆ ವಿಶೇಷ ಅನುದಾನ ಬಂದಿಲ್ಲ, ಬಂದಾಗ ಖಂಡಿತ ಮಾಡ್ಕೊಡ್ತೀವಿ. ಎಚ್.ಡಿ. ತಮ್ಮಯ್ಯಣ್ಣನವರು ಇವತ್ತು ನಮ್ಮ ಈ ಒಂದು ಗ್ರಾಮಕ್ಕೆ ಬಂದರೆ, ಈ ನಮ್ಮ ಏನು ಬಹಳ ವರ್ಷಗಳ ಕನಸು ಹಾಗೆ ಇತ್ತೋ ಇವತ್ತು ಅದು ಈಡೇರ್ತದೆ. ನಮಗೇನು ಬಾಕ್ಸ್ ಚರಂಡಿ ಬೇಕು ಅಂತ ಕೇಳಿದ್ವೋ ಅದು ಆಗ್ತಿರೋಂಥ ಸುದಿನ ಬಂದಿದೆ. ಬಾಕ್ಸ್ ಚರಂಡಿ ಮಾಡ್ತಾ ಇದೀವಿ, ಮತ್ತೆ ಹಂತ ಮಾಡ್ತೀವಿ. ನಮ್ಮ ಸರ್ಕಾರ ಈಗ ಗ್ಯಾರಂಟಿನೂ ಕೊಡ್ತಾ ಇದೆ. ಎಲ್ಲರಿಗೂ 2,000 ಬರ್ತಾ ಇಲ್ವ? ನಮ್ಮ 2 ತಿಂಗಳಿಂದ ಬಂದಿಲ್ಲ ಅಷ್ಟೇ, ಬರ್ತಾ ಇದೆ. ಅಕ್ಕಿ 10 ಕೆಜಿ ಆಯ್ತು, 10 ಕೆಜಿ ಅಕ್ಕಿ ಕೊಡ್ತಾ ಇಲ್ವಾ? ಯಾರಿಗಾರ ತೊಂದರೆ ಆಯ್ತಾ? ಕರೆಂಟ್ ಬಿಲ್ ಬರ್ತಾ ಇಲ್ಲ. ಇಷ್ಟು ನಡುವೆ ಇಷ್ಟಕ್ಕೆಲ್ಲ 57,000 ಕೋಟಿ ಹೋಗುತ್ತೆ ಒಂದು ವರ್ಷಕ್ಕೆ. ಹಂಗಾಗಿ ಅದ್ರೊಳಗಡೆ ವಿಶೇಷ ಅಂದ್ರೆ ಚರಂಡಿ ರಸ್ತೆ ಮಾಡ್ತಾ ಇದೀವಿ. ಸಮುದಾಯ ಭವನಕ್ಕೂ ನೆಕ್ಸ್ಟ್ ದುಡ್ಡು ಬಂದೇ ಹೇಳ್ತಿದ್ದೀರಿ. ಅದಕ್ಕೆ ವಿಶೇಷ ಅನುದಾನ ಬಂದಿಲ್ಲ, ಬಂದಾಗ ಖಂಡಿತ ಮಾಡ್ಕೊಡ್ತೀವಿ. ಬಾಕ್ಸ್ ಚರಂಡಿ ಮಾಡ್ತಾ ಇದೀವಿ, ಮತ್ತೆ ಹಂತ ಮಾಡ್ತೀವಿ. ನಮ್ಮ ಸರ್ಕಾರ ಈಗ ಗ್ಯಾರಂಟಿನೂ ಕೊಡ್ತಾ ಇದೆ. ಎಲ್ಲರಿಗೂ 2,000 ಬರ್ತಾ ಇಲ್ವ? ನಮ್ಮ 2 ತಿಂಗಳಿಂದ ಬಂದಿಲ್ಲ ಅಷ್ಟೇ, ಬರ್ತಾ ಇದೆ. ಅಕ್ಕಿ 10 ಕೆಜಿ ಆಯ್ತು, 10 ಕೆಜಿ ಅಕ್ಕಿ ಕೊಡ್ತಾ ಇಲ್ವಾ? ಯಾರಿಗಾರ ತೊಂದರೆ ಆಯ್ತಾ? ಕರೆಂಟ್ ಬಿಲ್ ಬರ್ತಾ ಇಲ್ಲ. ಇಷ್ಟು ನಡುವೆ ಇಷ್ಟಕ್ಕೆಲ್ಲ 57,000 ಕೋಟಿ ಹೋಗುತ್ತೆ ಒಂದು ವರ್ಷಕ್ಕೆ. ಹಂಗಾಗಿ ಅದ್ರೊಳಗಡೆ ವಿಶೇಷ ಅಂದ್ರೆ ಚರಂಡಿ ರಸ್ತೆ ಮಾಡ್ತಾ ಇದೀವಿ. ಸಮುದಾಯ ಭವನಕ್ಕೂ ನೆಕ್ಸ್ಟ್ ದುಡ್ಡು ಬಂದೇ ಹೇಳ್ತಿದ್ದೀರಿ. ಅದಕ್ಕೆ ವಿಶೇಷ ಅನುದಾನ ಬಂದಿಲ್ಲ, ಬಂದಾಗ ಖಂಡಿತ ಮಾಡ್ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಕೆಡಿಪಿ ಸದಸ್ಯರುಗಳಾದ ಹೆಬ್ಬಳ್ಳಿ ಅಶೋಕ್, ಶಿವಾನಂದ, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.